ವಿದ್ಯಾರ್ಥಿಗಳು ಈ ಲೆಕ್ಕ ಮಾಡ್ರಿ, ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತಾನು. ನೀವು ಗಣಿತ ಮಾಡೋದು ಆದ್ರೇ ವಿಡಿಯೋ ಆನ್ ಮಾಡ್ರಿ, ಇಲ್ಲಕ್ಕೆ ಮ್ಯೂಟ್ ಮಾಡಿ ಇಡ್ರಿ, ಇಲ್ಲಕ್ಕೆ ನಾ ಬಂದು ತಿಳಿಸ್ಬೇಕಾಗ್ತದೆ. ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಂಥ ಗಣಿತಗಳನ್ನು ಕಲಿಯೋದರಿಂದ ಏನಾಗ್ತದೆ, ನಾಳೆ ಕೋಚಿಂಗ್ ಕ್ಲಾಸ್ದವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ನಮಗೂ ಹೆಲ್ಪ್ ಆಗ್ತದೆ, ಯಾವ ಬೇಕಾದ ಕೋಚಿಂಗ್ ಕ್ಲಾಸ್ಗೂ ಆದ್ರೂ ಹೆಲ್ಪ್ ಆಗ್ತದೆ. ಟೆಲಿಗ್ರಾಮ್ ಮತ್ತು ಇದನ್ನ ಈ ವಿಡಿಯೋಗಳನ್ನು ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಕಾಪಿ ಮಾಡ್ಕೊಳ್ಳೋದು ಮಾಡಬಾರ್ದು. ಯಾಕೆ ನಾವು ದುಡ್ದಿರ್ತೇವೆ, ನಮಗೂ ಒಂದು ಏನಾದರೂ ಒಂದು ಸ್ವಲ್ಪ ಪ್ರಸಾದ ಸಿಗಲ್ಲಂತ ಮಾಡಿರ್ತೀವಿ. ಅದನ್ನು ಕಾಪಿ ಮಾಡೋದು. ಮತ್ತು ಇನ್ನೊಂದು ಈ ವಿಡಿಯೋಗಳನ್ನು ಡಿಸ್ಪ್ಲೇ ಮಾಡ್ಬೇಕಾದ್ರೆ, ಯಾವುದೇ ಶಾಲೆ ಒಳಗೆ ನೀವು ಈ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ನಮ್ಗೆ ಅಲ್ಲಿ ಪರ್ಮಿಷನ್ ಲೆಟ್ರ್ ಕೊಟ್ಟಿರ್ತೀವಿ ನಾವು ಅವ್ರಿಗೆ. ಆ ಪರ್ಮಿಷನ್ ಲೆಟ್ರ್ ಎಲ್ಲಾರ್ದು ವಿಡಿಯೋ ಡಿಸ್ಪ್ಲೇ ಮಾಡಲೇಬಾರ್ದು. ನೀವು ತೊಗೊಂಡು ಡಿಸ್ಪ್ಲೇ ಮಾಡಿರಿ, ನಮ್ದೇನು ಅಭ್ಯಂತರ ಇಲ್ಲ. ಅಡ್ಮಿಷನ್ ಮಾಡ್ಕೊಂಡು ನೀವು ಡಿಸ್ಪ್ಲೇ ಮಾಡ್ಬೋದು. ಇಂತಿಷ್ಟೇ ಟೈಮ್ ಇರ್ತದೆ. ಆಮೇಲೆ ಸುಮ್ಕೆ ಸರ್ಗೆ ಯಾಕೆ ರೊಕ್ಕ ಕೊಡೋದಂತ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಇಟ್ಕೊಳ್ಳೋದು, ಹಿಂಗೆ ಮಾಡೋದು, ಅದನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಅಲೌಡ್ ಇರುವುದೇ ಇಲ್ಲ. ಅದನ್ನು ಯಾರಾದರೂ ನೋಡಿದಿರಿ ಅಂದ್ರೆ ನಮ್ಮ ಮೊಬೈಲ್ ಫೋನ್ ನಂಬರ್ ಮಾಡಿ ತಿಳಿಸ್ರಿ, ಅವ್ರಿಗೆ ₹1,00,000 ಬಹುಮಾನ ಕೊಡ್ತೀವಿ ನಾವು. ಯಾಕಂದ್ರೆ ಅವ್ರು ಯಾರು ಅನಧಿಕೃತ ಉಪಯೋಗ ಮಾಡ್ಕೊಂಡಿರ್ತಾರಲ್ಲ ಅವ್ರ ಕಡೆಗೆ ದಂಡ ತಗೋತೀವಿ ನಾವು. ದುಡೀರಿ, ಚೊಕ್ಕಿರ್ಬೇಕು. ನಾವು ಹೆಂಗೆ ಶ್ರಮಪಟ್ಟು ದುಡಿದು ಎಷ್ಟು ತ್ರಾಸ ತಗೊಂಡು ಮಾಡಿರ್ತೀವಿ ಗಣಿತ ನಾವು ನೋಡ್ರಿ. ಈಗ ಈ ಸಂಗತಿಗಳನ್ನು ಹೆಂಗೆ ನಾವು ಮಾಡಬೇಕು ಅನ್ನೋದು ತೋರಿಸ್ಬೇಕು. ಇದು ಏನಿದು ಲಾಭ ಏನು ಹಾನಿಯೋ ವಿಚಾರ ಮಾಡ್ರಿ. ಆಮೇಲೆ ಏನದ ಲಾಭ ಬರೋಬ್ಬರಿ -15%. ಇದು ಒಟ್ಟು ಲಾಭ. ಇದು ನೋಡ್ರಿ, ಇದನ್ನು ತಿಳ್ಕೊಂಡು ನೀವು ಗಣಿತ ಭಾಳ ಚಲೋ. ಒಟ್ಟು ಲಾಭ ಅದು ಲಾಭ ಆಯ್ತು, ಇದು ಒಟ್ಟು ಲಾಭ ಆಯ್ತು. ಒಟ್ಟು ಲಾಭ ಎಷ್ಟದ ನೋಡ್ರಿ, ₹225 ಅದ ನೋಡ್ರಿ. ಇದಕ್ಕೆ ನೀವು ಇದಕ್ಕೆ ಭಾಗಿಸಿದಿರಿ ಅಂದ್ರೆ 100ರಲ್ಲಿ ಗುಣಾಕಾರ ಮಾಡಿದಿರಿ ಅಂದ್ರೆ ಏನು ಬರ್ತದೆ, ಕೊಂಡ ಬೆಲೆ ಬರ್ತದೆ. ಭಾಳ ಈಸಿ ಟ್ರಿಕ್ಸ್ ಇದೆ. ಆಮೇಲೆ ಇಲ್ಲಿ ನಾ ಕ್ಲೀವ್ ಕೊಡ್ತಾನಂತ. ಈಗ ಏನು ಕೇಳ್ಯಾರ, ಮಾರಾಟದ ಬೆಲೆ ಕೇಳ್ಯಾರ ನೋಡಿ. ಮಾರಾಟದ ಬೆಲೆ ಬರೀ 100-15 ಕೂಡ್ಸ್ರಿ. ಮಾರಾಟದ ಶೇಕಡಾ ಮಾರಾಟದ ಬೆಲೆ ಇಲ್ಲೇ ತಕ್ಕೋಬೇಕು ನೀವು. ಶೇಕಡಾ ಮಾರಾಟದ ಬೆಲೆ ಬರೋಬರಿ 100-15 ಕೂಡ್ಸ್ರಿ, ₹115 ಆಯ್ತು ನೋಡ್ರಿ. 15 ಲಾಭ ಇತ್ತು ಅಂದ್ರೆ 115 ಮಾರಾಟದ ಬೆಲೆ ಇರ್ತದ. ಕೊಂಡ ಬೆಲೆ ಕೇಳಿದ್ರೆ 15 ಲಾಭ ಇತ್ತಂದ್ರೆ 100 ಕೊಂಡ ಬೆಲೆ ಇರ್ತದ. ಯಾವ್ದು ಬೇಕಾದ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ತಿಳ್ಕೊಳ್ಳಲ್ಲಿ ಮಹತ್ವದ. ಅವ್ರು ಕೇಳಿದ ಮಾರಾಟದ ಬೆಲೆ ಹೇಳ್ಯಾರ. ಮಾರಾಟದ ಬೆಲೆ ಹೇಳ್ಯಾರ ಅಂತಂದ್ರೆ ನೀವೇನ್ ಮಾಡ್ಬೇಕು, 15 ಲಾಭ ಸರ್ ಇತ್ತು ಅಂತಂದ್ರೆ 115 ಮಾರಾಟ ಬೆಲೆ ಇರ್ತದೆ. ₹225 ಲಾಭ ಇದ್ದರೆ ಮಾರಾಟದ ಬೆಲೆ ಎಷ್ಟಿರ್ತದೆ ಅದನ್ನು 2 ರೀತಿ ಒಳಗೆ ತೋರಿಸ್ತಾನೆ. 15 ಲಾಭ ಇದ್ದಾಗ 115 ಮಾರಾಟದ ಬೆಲೆ, 225 ಲಾಭ ಇದ್ದಾಗ ಮಾರಾಟದ ಬೆಲೆ ಎಷ್ಟಿರ್ತದೆ. ಲಾಭ ಇದ್ದಾಗ ಅವ್ರು ಕೇಳಿದ ಮಾರಾಟದ ಬೆಲೆ ಅಂದ್ರೆ ₹115 ಹಚ್ಚರಿ. ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಚರಿ. ಇಷ್ಟೇ ನೀವು ಮಾಡೋದು. 100 ಲಾಭ ಇದ್ದಾಗ 115 ಮಾರಾಟದ ಬೆಲೆ ಇರ್ತದ. ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಕೋರಿ. 225 ಲಾಭ ಇದ್ದಾಗ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು, 225 ಗುಂಡ್ಲೆ 115 ಸರಾಸ ಬೆಲೆ 15 ನೋಡಿ. 15 ಒಂದಲೇ 15, 15ಲೆ 225, 15 5ಲೆ 75, ಕೈಲ ಬಂತು 7, 15 ಒಂದಲೇ 15 1 7 22, ಕೈಲ ಬಂತು 2, 15 ಒಂದಲೇ 15 1 2 17, ₹1,725 ಬಂತು ಮಾರಾಟದ ಬೆಲೆ ಬಂತು.
1,725 ಮಾರಾಟದ ಬೆಲೆ. ಆಯ್ತು ಸರ್, 1,725 ಮಾರಾಟದ ಬೆಲೆ ತಿಳಿತಲ್ಲ. ಇನ್ನು ವೇಗವಾಗಿ ಟ್ರಿಕ್ಸ್ನ್ಯಾಗ ನೀವು OMRದಾಗ ಹೆಂಗೆ ಹಾಕ್ಬೇಕು ಅನ್ನೋದು ತೋರಿಸ್ತಾವ. ಇದಕ್ಕೆ ಎಷ್ಟದ? 15 ಅದ. ಇದಕ್ಕೆ ನೀವು ಭಾಗಸರಿ 15 ಬರ್ತದ. ಅದಕ್ಕೆ 100 ಗುಣಾಕಾರ ಮಾಡ್ರಿ, 1500 ಬರ್ತದೆ. 225 ಕೂಡಿಸಿದ್ರೆ ಅಂದ್ರೆ ಮಾರಾಟದ ಬೆಲೆ ಬರ್ತದ. ಅಷ್ಟೇ ಬಿಟ್ರೆ ಕೊಂಡ ಬೆಲೆ ಬಂದ್ಬಿಡ್ತದ. ಅಷ್ಟೇ ನೀವು ತಿಳ್ಕೊಬೇಕು. ಒಂದು ಉದಾಹರಣೆ ಇಲ್ಲಿ 225 ಏನದ ಒಟ್ಟ ಲಾಭ. ಆಮೇಲೆ 15ರಲ್ಲೇ ಬಾಕ್ಸ್ರಿ ನೀವು 15 ಒಂದಲೇ 15 15 15ಲೇ ಇದಕ್ಕೆ 100 ಗುಣಾಕಾರ ಮಾಡಿದ್ರೆ 1500 ಆಯ್ತು. ಈ 1500ಕ್ಕೆ 225 ಇದರ ಕೂಡಿಸ್ಬಿಟ್ರಿ ನೋಡ್ರಿ ಎಷ್ಟು ಸರಳದ. ಇದು 1,725 ಬಂತೋ ಇಲ್ಲೋ. ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ಟ್ರಿಕ್ಸ್ ನೋಡ್ರಿ. 15 ಲಾಭದ ಇದಕ್ಕೆ 15ರಲ್ಲೇ ಬಾಗಿಸಿದ್ರೆ 15 ಬರ್ತದ. 15ಕ್ಕೆ ನೀವು 100ರಲ್ಲೇ ಗುಣಾಕಾರ ಮಾಡಿದ್ರೆ ಏನು ಬರ್ತದ? ಕೊಂಡ ಬೆಲೆ ಬರ್ತದ. ಕೊಂಡ ಬೆಲೆ ಇಟ್ಕೋರಿ. ಇದೇ ಲಾಭನ ಇದ್ರ ಕೂಡಿಸ್ಬಿಡ್ರಿ, ಮಾರಾಟದ ಬೆಲೆ ಬಂದ್ಬಿಡ್ತದ. ಎಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ಅನುಭವದಿಂದ ಬರೋದು ಅದು. ನೋಡ್ರಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವ ಕೇಳ್ಯಾನ ಮಾರಾಟದ ಬೆಲೆ ಕೇಳಿದ್ರೆ ಇಲ್ಲಿ ಬಂತು. ಇಲ್ಲಿ ಮೊದಲು ನೀವು ಕೊಂಡ ಬೆಲೆ ತಕ್ಕೋರಿ. ನೀವು ಮೊದಲು ಕೊಂಡ ಬೆಲೆ ತಕ್ಕೊಂಡಿಂದ ಲಾಭ ಇತ್ತಂದ್ರೆ ಕೂಡಿಸ್ರಿ, ಹಾನಿ ಇದ್ರ ಕಳೆಯರಿ. ಒಂದು ಮಾದರಿ ಮುಂದದ ನೋಡ್ರಿ. ಇದನ್ನು 1-2 ಸಲ ನೀವು ಲಕ್ಷ ಕೊಟ್ಟು ನೋಡಿದ್ರೆ ಗುರುತಾಗ್ತದೆ. 15 ಲಾಭ ಇದ್ದಾಗ 115 ಮಾರಾಟದ ಬೆಲೆ. ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಕೋರಿ. ಮಾರಾಟದ ಬೆಲೆ ಕೇಳ್ಯಾನಂದ್ರೆ 115 ಹಚ್ಚ್ರಿ. 225 ಲಾಭ ಇದ್ದಾಗ ಎಷ್ಟು ನೋಡ್ರಿ. 15ಕ್ಕೆ 100 1,725 ಆಯ್ತು. ಈಗ ನಾ ದೂರ ಸರ್ದನು ಇದರದ್ದು ಟ್ರಿಕ್ಸ್ ಇದು. ಈ ಟ್ರಿಕ್ಗಳನ್ನು ನಿಮಗೆ ಟೆಲಿಗ್ರಾಮ್ದಾಗ ಇನ್ನೂ ಭಾರಿ ಅಂದ್ರೆ ಭಾಳ ಇರ್ತಾವ ನೋಡ್ರಿ. ಎಷ್ಟು ಸರಳ ಅದ. ಈ 100 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? ಕೊಂಡ ಬೆಲೆ ಬಂತು 1500. ಇದೇ ಲಾಭ ಇದರ ಕೂಡಿಸ್ಬಿಡ್ರಿ 1,720. ಸ್ಪಾಟ್ ಅಂದೆ 50 ಗಣಿತ ಕೇವಲ ಹುಡುಗರು ನಮ್ಮ ಶಾಲೆಯ ಹುಡುಗರು ಸೈನಿಕ್ ಸ್ಕೂಲ್ ಗಣಿತಗಳು 1.5 ತಾಸಿನ ಪೇಪರ್ ಗಣಿತ ಆಗಿಂದ ಮಾಡಿ ಹೋಗೋದು ಬಿಡ್ತಾರೆ. ಏನು ಜನರಲ್ ನಾಲೆಜ್ ಒಂದೇ, ಅವ್ರು ಹೇಳೋದೊಂದು ನಾವು ಓದಿಸೋದೊಂದು. ದಿನೇಶದ ಒಂದು ಹಳೆಯ ಟಿವಿ ಅಂದ್ರೆ 20% ಹಾನಿ ನೋಡ್ರಿ. ಹಾನಿ ಅದ. ಹಾನಿ ಬರೋಬ್ಬರಿ 20%. ಒಟ್ಟು ಹಾನಿ ಆಗ್ಯದ ನೋಡಿ ಪಾಪ. ಒಟ್ಟು ಹಾನಿ ಬರೋಬ್ಬರಿ ಎಷ್ಟು? 800. ಕೇಳ್ಯಾನ ನೋಡ್ರಿ ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾನಿ ಅದಂದ್ರೆ ಮಾರಾಟದ ಬೆಲೆ ಎಷ್ಟಾಗ್ತದೆ ನೋಡ್ರಿ. 100 ಕೊಂಡ ಬೆಲೆ ಇರ್ತದ. ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ಅದ್ರಾಗ 20 ನೀವು ಕಳೆದ್ರಿ ಅಂದ್ರೆ ಏನ್ ಬರ್ತದ? ಮಾರಾಟ ಬೆಲೆ ಬರ್ತದ. ಕೊಂಡ ಬೆಲೆ ಬರೋಬ್ಬರಿ 100 ಅಂತ ತಿಳ್ಕೊರಿ. ಹಾನಿ ಬರೋಬ್ಬರಿ ಎಷ್ಟು? ಹಾನಿ ಬರೋಬ್ಬರಿ 20. ಮಾರಾಟದ ಬೆಲೆ ಬರೋಬ್ಬರಿ 100 - 20 ಬರೋಬ್ಬರಿ 80. ಇಷ್ಟೇ, ಏನು ಮಾಡಬೇಡಿ ಇಲ್ಲ. 100 ಏನದ 20 ಹಾನಿ ಇದ್ದಾಗ 20 ಹಾನಿ ಇದ್ದಾಗ ಮಾರಾಟದ ಬೆಲೆ ಕೇಳಿದ್ರೆ 80 ಹಚ್ಚ್ರಿ. 80 ರೂಪಾಯಿ ಮಾರಾಟದ ಬೆಲೆ. ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಚ್ರಿ. ನೋಡಿ ಇಷ್ಟೆಲ್ಲ ತಿಳಿಸಿ ಹೇಳ್ಬೇಕಾಗ್ತದೆ. ಹಾನಿ 20, ಒಟ್ಟು ಹಾನಿ 800 ರೂಪಾಯಿ. ಮಾರಾಟದ ಬೆಲೆ ಕೇಳ್ಯಾನ. ಅವಾಗ ನಾವೇನು ಮಾಡಬೇಕು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 100. ಕೊಂಡ ಬೆಲೆ 100 ರೂಪಾಯಿ ಆಗಿರಲಿ. 100 ರೂಪಾಯಿ ಆಗಿರಲಿ. ಹಾನಿ ಬರೋಬ್ಬರಿ 20. ಶೇಕಡಾ ಮಾರಾಟದ ಬೆಲೆ ತಕ್ಕೋಬೇಕಾಗ್ತದೆ. ಇಲ್ಲಿ 100 20 ಕಳೆದ್ರೆ 80. ಮಾರಾಟದ ಬೆಲೆ 80 ರೂಪಾಯಿ ಆಯ್ತು. 20 ರೂಪಾಯಿ ಹಾನಿ ಇದ್ದಾಗ 80 ರೂಪಾಯಿ ಮಾರಾಟದ ಬೆಲೆ ಇರ್ತದೆ. 800 ರೂಪಾಯಿ ಹಾನಿ ಇದ್ದಾಗ
ಹಾನಿ ಇದ್ದಾಗ ಮಾರಾಟದ ಬೆಲೆ ಎಷ್ಟು ಇರ್ತವೆ? 800 ಗುಂಡ್ಲೆ 80 ಸರ್ವಾಸ್ ಬಾಗ್ಲೆ 20. ಇದು ನೋಡಿ, ಈ ಪೂಜೊತ್ತು 2 1 2 4 8 4 3200 ರೂಪಾಯಿ ಮಾರಾಟದ ಬೆಲೆ. ನೋಡಿ, ಮಾರಾಟದ ಬೆಲೆ ಬರೋಬರಿ ಆನ್ಸರ್. ಮಾರಾಟದ ಬೆಲೆ ಬರೋಬರಿ 3200 ರೂಪಾಯಿ. ನೋಡಿ, ಕೊಂಡ ಬೆಲೆ ಕೇಳಿದ್ರೆ ಒಟ್ಟು ಹಾನಿ ಅದ್ರ ಕೂಡಿಸ್ಬಿಡ್ರಿ 4000 ರೂಪಾಯಿ ಆಗಿಬಿಡ್ತದ. ಇನ್ನು ನವೋದಯದಾಗ ನಿಮಗೆ ಸೈನಿಕ್ ಸ್ಕೂಲ್ನಾಗ ಹ್ಯಾಂಗೆ ಬಿಡಿಸ್ಬೇಕು ಅನ್ನೋದು ಒಂದು ಟ್ರಿಕ್ ತೋರಿಸ್ತದ. ನೋಡ್ರಿ, ಇದು ಹಾನಿ ಅದ, ಇದು ನೆನ್ಪಿಟ್ಕೊಳ್ಳಿ. ಇದು ಹಾನಿ ಅದ, ಇದು ಹಾನಿ ಅದ. ಇದಕ್ಕೆ ಜೋಡಿ. ಆಮೇಲೆ 80ಕ್ಕೆ ನೀವು 800ಕ್ಕೆ ಏನದ 20ರಲ್ಲೇ ಬಾಗಿಸ್ರಿ. 20ರಲ್ಲೇ ಬಾಗಿಸ್ರಿ, ಹಾನಿಗೆ ಬಾಗಿಸ್ರಿ. ನೋಡ್ರೆ, ಈ ಪೂಜೊತ್ತು 2 1 2 40. ಇದಕ್ಕೆ ಇಂಟು 100 ಮಾಡಿದ್ರೆ ಕೊಂಡ ಬೆಲೆ ಬರ್ತದ 4000 ರೂಪಾಯಿ ಆಯ್ತು ಕೊಂಡ ಬೆಲೆ. ತಿಳಿದಾ? ಇದು ಹಾನಿ ಇದರ ಕಳೆದು ಬಿಡ್ರಿ, ಹಾನಿ ಇದರ ಕಳೆದು ಬಿಡ್ರಿ. ನೋಡ್ರಿ, 3200 ರೂಪಾಯಿ ಏನಾಯ್ತು ಮಾರಾಟದ ಬೆಲೆ ಬಂತೋ ಇಲ್ಲೋ ನೋಡ್ರಿ. ಎಷ್ಟು ಫಾಸ್ಟಾಗಿ ನೀವು ಗಣಿತ ಕಲಿಬಹುದು. ನಾಳೆ ನಮ್ಮಲ್ಲಿ ಹೇಳಿ ಅನುಭವದಿಂದ ಬರ್ತದೆ. ನೋಡ್ರಿ ಎಷ್ಟು ಸರಳದ ನೋಡ್ರಿ. ನಾಳೆ ನಿಮಗೆ ಈ ಗಣಿತಗಳನ್ನು ಹೆಚ್ಚು ಮಾಡೋದ್ರಿಂದ ನಿಮಗೆ ಬರ್ತದೆ. ಇದು ರೀತಿ ಕಲಿಲಾರ್ದ ಈ ಥಿಯರಿಗಳನ್ನು ನಾವು ನಿಮಗೆ ಸುಮ್ಮನೆ ಇರಲಿ ಅಂತ ಒಂದು ವಿಡಿಯೋ ಬಿಟ್ಟನ್ನ. ಇನ್ನ ಇದಕ್ಕಿಂತಲೂ ಥಿಯರಿ ಅವು, ಇದಕ್ಕಿಂತಲೂ ಥಿಯರಿ ಅಂತಾದ್ರಿ ಸರ್ ಅಂತ ಕೇಳಬೇಡ್ರಿ. ಇಷ್ಟು ಪ್ರಶ್ನೆ ನೋಡಿದ್ರೆ ಬಾಯಲ್ಲಿ ಉತ್ತರ ಹಾಕ್ಬೋದು ನೀವು. ಇಷ್ಟು ಪ್ರಶ್ನೆ ನೋಡಿದ್ರೆ ಗಣಿತ ಬಿಡಿಸೋದು ಬೇಡ, ನಾ ಎಲ್ಲ ಕಲಿಸ್ತೀನಿ. ಏನು ಒಟ್ಟ ಪ್ರಶ್ನೆ ನೋಡಿದ್ರೆ ಉತ್ತರ ಬರ್ತದೆ. ಆಪ್ಷನ್ಸ್ ಇರ್ತಾವ, ಆ ಆಪ್ಷನ್ಸ್ ಮೇಲೆ ಹೆಂಗೆ ಗುರ್ತಾ ಇಡೋದು ಹೇಳಿಬಿಡುತ್ತಂದ ನಾನು ನಿಮಗೆ. ನೀವು ರೆಗ್ಯುಲರ್ ಕ್ಲಾಸಿಗೆ ಹಾಜರಾಗ್ರಿ. ನಾಳೆ ಜೂನ್ ದಿನ ಕ್ಲಾಸಿಗೆ ಹಾಜರಾಗ್ರಿ. ನಿಮಗೆ ಈ ಪ್ರಶ್ನೆ ನೋಡಿದಾಗ ಉತ್ತರ ಹೆಂಗೆ ತೆಗಿಬೇಕು ಅನ್ನೋದು ಒಂದು ಟ್ರಿಕ್ ಬರ್ತದೆ. ಮತ್ತು ಆದ್ರೆ ರೀತಿ ಪ್ರಕಾರ ಮಾತ್ರ ಗಣಿತ ಕಲೀಲೇಬೇಕು. ಯಾಕಂದ್ರೆ ಇದು ಫಸ್ಟ್ ಕ್ಲಾಸ್, ಇದು ಥಿಯರಿ ಇರಬೇಕು. ಇದನ್ನು ನೀವು ಕಲ್ತರೆ ಅಂದ್ರೆ ನೀವೇ ಸೂತ್ರಗಳನ್ನು ತಯಾರು ಮಾಡ್ತೀರಿ. ನೋಡ್ರಿ, ಹಾನಿ ಗುಂಡ್ಲಿ ಮಾರಾಟದ ಬೆಲೆ ಸರ್ವಾಸ್ ಬೆಲೆ 100 ಮೈನಸ್ ಹಾನಿ, ಹಿಂಗೂ ಬರ್ತದೆ. ತಿಳ್ಕೊಬೇಕು. ಅವು ಮುಂದೆ ಬರ್ತಾವೆ. ಹಾನಿದಿಂದ ಬಾಯಿಸಿಬಿಟ್ರೆ ನೋಡ್ರಿ ಏನು ಬರ್ತದೆ, 3200 ಬಂತಿಲ್ಲ ನೋಡ್ರಿ. ಯಾಕಂದ್ರೆ ಇಲ್ಲಿ ಹಾನಿ ಇದ್ದಾಗ ಏನಾಗ್ತದೆ, 80 ರೂಪಾಯಿ ಆಗ್ತದೆ. 80 ರೂಪಾಯಿ ಹಾನಿ ಇದ್ದಾಗ 20 ರೂಪಾಯಿ ಹಾನಿ ಇದ್ದಾಗ 80 ರೂಪಾಯಿ ಮಾರಾಟದ ಬೆಲೆ ಇರ್ತದೆ. 800 ಹಾನಿ ಇದ್ದಾಗ 3200 ಆಯ್ತು. ಇನ್ನು ಇಲ್ಲಿ ನೋಡಿ, ಹಾನಿ 20, ಒಟ್ಟು ಹಾನಿ 800, ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ಯಾರ. ಸರಿಯಾಗಿ ಅರ್ಥ ಮಾಡ್ಕೊಂಡು, ಕೊಂಡ ಬೆಲೆ 100 ಆಗಿರಲಿ, ಹಾನಿ ಬರೋಬ್ಬರಿ 20, ಮಾರಾಟದ ಬೆಲೆ ಶೇಕಡಾ ಮಾರಾಟದ ಬೆಲೆ ತಕ್ಕೊಳ್ಳೇಬೇಕು ನೀವು. 100 20 ಕೇಳಿದ್ರೆ 80 ರೂಪಾಯಿ. 20 ಹಾನಿ ಇದ್ದಾಗ ಮಾರಾಟ ಬೆಲೆ ಕೇಳ್ಯಾರ ಅವರು 80 ಹಚ್ಚ್ರಿ. ಕೊಂಡ ಬೆಲೆ ಕೇಳಿದ್ರೆ 100 ಹಚ್ಚಿಬಿಡ್ರಿ. 800 ಹಾನಿ ಇದ್ದಾಗ 3200 ಬಂತು. ಆಮೇಲೆ ಇದನ್ನು ವೇಗವಾಗಿ ಹಾನಿಗೆ ಬಾಗಿಸ್ರಿ. ಎಷ್ಟು ಬಂತು? 40 ಬಂತು. ಗುಣಾಕಾರ 100 ಮಾಡಿದ್ರೆ ಕೊಂಡ ಬೆಲೆ ಬಂತು. ಒಟ್ಟು ಹಾನಿ ಇದರ ಕಳೆದ್ಬೇಡ್ರಿ, ಮಾರಾಟದ ಬೆಲೆ ಬಂದ್ಬಿಡ್ತು. ನೋಡ್ರಿ ಎಷ್ಟು ಈಜಿ ಅದ ನೋಡ್ರಿ. ಕಲಿಬೇಕಂತ ನಿಮ್ಮ ಮನಸ್ಸಿನಾಗಿತ್ತು, ಏನು ಬೇಕಾದ್ರೆ ಕಲಿಬೋದು. ಚೆಂದಾಗಿ ನೋಡ್ಕೊರಿ ಗಣಿತಗಳು.